ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಕ್ಷಮೆ ಇರಲಿ, ಸಾರಿ ವಿಡಿಯೋ ಬರ್ತಾಯಿಲ್ಲ. ಯಾಕಂದರೆ ಒಂದು ವಾರ 12 ದಿನದಿಂದ ನಾನು ವಿಡಿಯೋ ಹಾಕಿಲ್ಲ. ಯಾಕಂದರೆ ಊರಿಗೆ ಬಂದಿದ್ದೀನಿ, ನನ್ನ ಮಗಳು ಸ್ಕೂಲ್ ರಜೆ ಬಿದ್ದಿದೆ, ಎಕ್ಸಾಮ್ ಮುಗಿದಿದೆ, ಅದಕ್ಕೆ ವಿಡಿಯೋ ಹಾಕೋಕ್ಕಾಗಿಲ್ಲ. ಪ್ಲೀಸ್ ಕ್ಷಮೆ ಇರಲಿ. ಇವತ್ತು ನಾನು ರಾಗಿ ಅಂಬಲಿ ತೊಗೊಂಬಂದಿನಿ. ಸೌತೆಕಾಯಿ ರಾಗಿ ಅಂಬಲಿ, ಅದು ಮಟ್ಕದಲ್ಲಿ ಹಾಕೊಂಡು ಕುಡಿದ್ರೆ ಈ ಬಿಸಿ ಬಿಸಿ ಬಿಸಿಲಲ್ಲಿ ಹೇಗೆ ಸಖತ್ತಾಗಿರುತ್ತೆ ಅಂದರೆ ಹೊಟ್ಟೆ ಎಲ್ಲ ತಣ್ಣಗಿರುತ್ತೆ. ಹೆಲ್ದಿ ಕೂಡ, ವೆಯ್ಟ್ ಲಾಸ್ ರೆಸಿಪಿನೂ ಕೂಡ ಅನ್ಬೋದು. ತುಂಬಾ ತಣ್ಣಗೆ ಮಧ್ಯಾಹ್ನ ಬಿಸಿಲಿಗೆ ಈ ಥರ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿದ್ರೆ, ಅದರಲ್ಲೂ ಸ್ಪೆಷಲಿ ಸೌತೆಕಾಯಿ ಹಾಕಿಬಿಟ್ಟು ಮಾಡಿದ್ದೀನಿ. ತುಂಬಾ ಸಖತ್ತಾಗಿ ಬಂದಿತ್ತು. ಮನೆ ಮಂದಿ ಎಲ್ಲ ತುಂಬಾ ಖುಷಿಪಟ್ಟು ಕುಡಿದಿದ್ದಾರೆ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನೋಡಿ, ಒಂದು ಸ್ಟೀಲ್ ಪಾತ್ರೆಯಲ್ಲಿ ಅಥವಾ ಒಂದು ದಪ್ಪ ತಳ ಇರುವಂಥ ಪಾತ್ರೆಯಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ರಾಗಿ ಅಂಬಲಿ ಮಾಡೋಕ್ಕೆ ನೋಡಿ, ರಾಗಿನ ಫಸ್ಟಿಗೆ ನಾವು ಬೇಯಿಸ್ಕೋಬೇಕಾಗುತ್ತಲ್ವ. ರಾಗಿ ಹಿಟ್ಟನ್ನ ನೋಡಿ, ಚೆನ್ನಾಗಿ ಜರಡಿ ಹಿಡ್ಕೊಂಬಂದಿರುವಂಥ ರಾಗಿ ಹಿಟ್ಟನ್ನ ನಾನು 2 ಗ್ಲಾಸ್ ನೀರಿಗೆ ಒಂದು ಅರ್ಧ ಬಟ್ಲಷ್ಟು ರಾಗಿ ಹಿಟ್ಟು ಹಾಕೋತಾ ಇದ್ದೀನಿ. ಯಾಕೆಂದರೆ ಸ್ವಲ್ಪ ತೆಳುವಾಗೇ ಮಾಡ್ತೀನಿ ನಾನು, ನಮ್ಮ ಮನೇಲಿ ತೆಳುವಾಗಿ ಇಷ್ಟಪಡ್ತಾರೆ. ಅದಕ್ಕೆ ನೋಡಿ, ರಾಗಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಚೆನ್ನಾಗಿ ಫ್ರೆಶ್ ಆಗಿರುವಂಥ ರಾಗಿ ಹಿಟ್ಟನ್ನ ಯೂಸ್ ಮಾಡಿ. ಮತ್ತು ಚೆನ್ನಾಗಿ ಜರಡಿ ಹಿಡಿಬೇಕು. ಮತ್ತು ರಾಗಿನ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಿಗೆ ಆರಾಕಿ ಅದೆಲ್ಲ ಮಾಡಿಬಿಟ್ಟು ಪೌಡ್ರ್ ಮಾಡಿಕೊಂಡ್ರೆ ಮಕ್ಕಳಿಗೆ ತುಂಬ ಹೆಲ್ದಿ ಕೂಡ ಅಲ್ವಾ. ಅದಕ್ಕೆ ಚೆನ್ನಾಗಿ ಜರಡಿ ಹಿಡ್ಕೊಂಡು ಮತ್ತು ತೊಗೊಂಡಿರೋಂಥ ರಾಗಿ ಹಿಟ್ಟು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ, ತುಂಬಾ ರುಚಿಯಾಗಿ ತುಂಬ ಡಿಫ್ರೆಂಟ್ ರುಚಿ ಇರುತ್ತೆ ಸೌತೆಕಾಯಿ ರಾಗಿ ಅಂಬಲಿ. ಪ್ಲೀಸ್ ನೀವು ಒಂದು ಸಲ ಮಾಡಿ ನೋಡಿಬಿಟ್ಟು ತಿಳಿಸಿ ಹೇಗೆ ಅನ್ನಿಸ್ತು ಅಂತ. ಒಂದೇ ಥರ ರಾಗಿ ಅಂಬಲಿ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿ, ಎಲ್ಲ ಹಿಟ್ಟೆಲ್ಲ ಕಲಸಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಈಗೇನೆ ಹಾಕೋತಾ ಇದ್ದೀನಿ. 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಳ್ಳುಪ್ಪು. ಆಮೇಲೆ ಉಪ್ಪಿಗೆ ಮೊಸರಿಗೆಲ್ಲ ಹಾಕೋತಾ ಇಲ್ಲ ನಾನು, ಇದರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊತೀನಿ. ಒಂದು 10ರಿಂದ 12 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಯಾಕಂದರೆ ರಾಗಿನ ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು. ಅಲ್ಲಿ ತನಕ ನಾನು ಕುದಿಸ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ, ಒಂದೇ ಪಾತ್ರೆಯಲ್ಲಿ ಮಾಡ್ತಿರೋದು. ಒಬ್ಬರು ಒಂದು ಪಾತ್ರೆಯಲ್ಲಿ ಕಲಿಸ್ಬಿಟ್ಟು ಇನ್ನೊಂದು ಪಾತ್ರೆಗೆ ನೀರಲ್ಲಿ ಕಲಿಸ್ಬಿಟ್ಟು ಹಾಕಿಬಿಟ್ಟು ಬಿಸಿ ನೀರಿಗೆ ಹಾಕಿ ಕಲಿಸ್ತಾರೆ. ಹಾಗೂ ಮಾಡ್ಕೋಬೋದು. ನಾನು ಹಾಗೆ ಮಾಡ್ತಾಯಿಲ್ಲ, ಡೈರೆಕ್ಟ್ ಯಾವ ಪಾತ್ರೆಯಲ್ಲಿ ನಾನು ರಾಗಿನ ಹಿಟ್ಟನ್ನ ಬೇಯಿಸ್ಕೊತೀನಿ ಅದರಲ್ಲೇ ಕಲಿಸ್ಕೊಂಡು ಡೈರೆಕ್ಟ್ ಒಲೆ ಮೇಲಿಟ್ಟು ಕುದಿಸ್ಕೋತಾ ಇದ್ದೀನಿ. ನೀವು ಬೇಕಾದರೆ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಕಲಿಸಿ ಬಿಸಿನೀರಲ್ಲಿ ಹಾಕ್ಕೊಂಡು ನೀವು ಕುದಿಸ್ಕೋಬೋದು. 2 ಥರ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಘಮ ಘಮ ಅನ್ನೋವರೆಗೂ ರಾಗಿ ಸ್ಮೆಲ್ ಬರುತ್ತೆ ನೋಡಿ. ರಾಗಿ ಗಂಜಿ ಮಾಡುವಾಗ ಯಾವ ಥರ ಸ್ಮೆಲ್ ಬರುತ್ತೆ ನೋಡಿ, ಆ ಥರ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಚೆನ್ನಾಗಿ ಆರಬೇಕು ಫ್ರೆಂಡ್ಸ್. ಪೂರ್ತಿ ತಣ್ಣಗೆ ಆರಿದ್ಮೇಲೆ ಮೊಸರು ಮಜ್ಜಿಗೆ ಹಾಕಬೇಕಾಗತ್ತೆ. ನೋಡಿ, ಎಲ್ರಿಗೂ ಬರುತ್ತೆ ರಾಗಿ ಅಂಬಲಿ ಮಾಡೋಕ್ಕೆ. ನಾನು ಒಂಥರ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಸೌತೆಕಾಯಿ ರಾಗಿ ಅಂಬಲಿ ಸಖತ್ತಾಗಿರುತ್ತೆ. ಒಂದೇ ಥರ ರಾಗಿ ಅಂಬಲಿ ತಿಂದು ಬೇಜಾರಾದರೆ ಈ ಥರ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ. ಈಗಂತೂ ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ. ಮಧ್ಯಾಹ್ನ ಈ ಥರ ತಣ್ಣಗೆ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ಬಿಟ್ರೆ ಆಹಾ, ಏನಂತೀರ, ಹೊಟ್ಟೆ ತಣ್ಣಗಿರುತ್ತೆ ನೋಡಿ. ನಿದ್ದೆ ಚೆನ್ನಾಗಿ ಬರುತ್ತೆ, ಹೊಟ್ಟೆ ಫುಲ್ಲಾಗಿರುತ್ತೆ ನೋಡಿ. ಮತ್ತು ಅಷ್ಟೇ ಹೆಲ್ದಿ ಕೂಡ ಅಲ್ವಾ ಇದು. ಇದು ಹೊರಗಡೆ ಜ್ಯೂಸ್ ಕುಡಿಯೋದಕ್ಕಿಂತ ಈ ಥರ ಅಂಬಲಿ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಮಾಡಿಬಿಟ್ಟು ಆರಕ್ಕೆ ಇಡ್ತಾಯಿದ್ದೀನಿ. ಆಗಿತ್ತಿದು ಅದು ಆರಲಿ ಗಂಜಿನ. ಈ ಕಡೆ ನೋಡಿ, 1 ಬಟ್ಲಷ್ಟು ಮೊಸರು ತೊಗೊಂಡು ಅದಕ್ಕೆ 1 ಬಟ್ಲು 2 ಬಟ್ಲಷ್ಟು ನೀರು ಹಾಕಿಬಿಟ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂಡಿದ್ದೀನಿ. ಮಿಕ್ಸರೆಲ್ಲ ಹಾಕೋಬೋದು, ನಿಂಬಲ್ಲಿ ಕಲಸೋಕ್ಕಿರುತ್ತೆ ನೋಡಿ. ಸ್ಪೂನಿಂದನೂ ಚೆನ್ನಾಗಿ ಗಂಟು ಇರಲಾರ್ದಂಗೆ ಮೊಸರು ಕಡಿಬೇಕಾಗುತ್ತೆ. ಈಗ ನೋಡಿ, ಸೌತೆಕಾಯಿ ಈರುಳ್ಳಿ ತೊಗೊಂಡಿದ್ದೀನಿ. ಇದು ಜೀರಿಗೆ ಚೆನ್ನಾಗಿ ಹುರಿದ್ಬಿಟ್ಟು ಸ್ವಲ್ಪ ತರಿಯಾಗಿ ಕುಟ್ಕೊಂಡಿದ್ದೀನಿ. ಮಜ್ಜಿಗೆನ ನೋಡಿ ಪೂರ್ತಿ ತೆಳುವಾಗಿ ಮಾಡಬೇಡಿ, ಸ್ವಲ್ಪ ಮೀಡಿಯಮಾಗಿ ಮಾಡಿ ಮಜ್ಜಿಗೆನ. ನೋಡಿ, ತಣ್ಣಗಾದ್ಮೇಲೆ ನೋಡಿ ರಾಗಿ ಗಂಜಿ ಮೇಲ್ಗಡೆ ಒಂದು ಲೇಯರ್ ಬಂದಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆರಿದ್ಮೇಲೆ ನೋಡಿ ಸ್ವಲ್ಪ ಮೇಲ್ಗಡೆ ಒಂದು ಲೇಯರ್ ಬರುತ್ತೆ ನೋಡಿ, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು. ನಮ್ಮ ಮಗಳಿಗೆ ಮತ್ತು ನನಗೆ ಮಾಡ್ಕೋತಾರೆ, ಅದರಿಂದ ನನ್ನ ಮಗಳಿಗೆ ಹಸಿಮೆಣ್ಸಿನ್ಕಾಯಿ ಇಷ್ಟ ಆಗೋಲ್ಲ, ಹಾಕ್ತಾಯಿಲ್ಲ ನಾನು. ನೀವು ಬೇಕಾದರೆ ಸಣ್ಣಗೆ ಹಚ್ಚಿ ಒಂದು ಹಸಿಮೆಣ್ಸಿನ್ಕಾಯಿನೂ ಹಾಕೋಬೋದು. ನೋಡಿ, ಆರಿದ್ಮೇಲೆ ನೋಡಿ ಮಜ್ಜಿಗೆ ಹಾಕೋತಾ ಇದ್ದೀನಿ. ಈ ಥರ ಮಜ್ಜಿಗೆ ಇದ್ದರೆ ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ ರಾಗಿ ಅಂಬಲಿಗೆ. ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ತುಂಬಾ ಚೆನ್ನಾಗಿರುತ್ತೆ ಮತ್ತು ಘಮ ಘಮ ಅನ್ನುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಜೀರಿಗೆ ಪೌಡ್ರ್ ಅಂತೂ ಹಾಕೋದು ಮರಿಬೇಡಿ, ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಇದೇ ಥರ ಮಾಡಿ ಮತ್ತು ನಾ ಮಾಡುವ ರೀತಿಯಲ್ಲೇ ಮಾಡಿ ನೋಡಿ. ಇಷ್ಟು ತೆಳುವಾಗಿದ್ದರೆ ಸಾಕು, ಪೂರ್ತಿ ನೀರಾಗಿರಬಾರ್ದು, ಪೂರ್ತಿ ಗಟ್ಟಿಯಾಗಿದ್ರೂ ಅಂಬಲಿ ಚೆನ್ನಾಗಿರೋದಿಲ್ಲ. ಮೀಡಿಯಮಾಗಿ ಇರಬೇಕು ಹದದಲ್ಲಿ. ನೋಡಿ, ಈ ಥರ ಸಖತ್ತಾಗಿ ಬಂದಿದೆಯಲ್ಲ, ಟೇಸ್ಟು ತುಂಬಾ ಸಖತ್ತಾಗಿತ್ತು. ಅದು ಸೌತೆಕಾಯಿ ಮತ್ತು ಈರುಳ್ಳಿ ಒಳ್ಳೆ ಕಾಂಬಿನೇಷನ್ ಕೊಡ್ತಾಯಿತ್ತು. ಈ ಥರ ಮಾಡಿ ಫ್ರೆಂಡ್ಸ್. ನೋಡಿ, ಈ ಬೇಸಿಗೆನ ಮಜಾ ಮಾಡಿ. ಮತ್ತು ಉಪ್ಪು ನೋಡಿಕೊಂಡು ಟೇಸ್ಟ್ ನೋಡಿಕೊಂಡು ಹಾಕ್ಕೊಳ್ಳಿ ಬೇಕಿದ್ರೆ.
ನೋಡಿ ಈಗ ನೋಡಿ ನಾನು ಎಲ್ಲ ಕಲಸಿದ ಮೇಲೆ ಅದಕ್ಕೆ ಸಣ್ಣಗೆ ಹೆಚ್ಚಿರೋ ಸೌತೆಕಾಯಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಹಾಕೋತಾ ಇದ್ದೀನಿ. ಒಂದು ಹಸಿಮೆಣಸಿನ್ಕಾಯಿ ಕೂಡ ನೀವು ಹಾಕೋಬೋದು, ನಾನು ಹಾಕ್ತಾಯಿಲ್ಲ, ನೀವು ಬೇಕಾದರೆ ಹಾಕ್ಕೊಳ್ಳಿ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಮತ್ತು ಸೌತೆಕಾಯಿ, ಮತ್ತು ಕುಡಿಯುವಾಗ ನೀವು ಮಿಕ್ಸ್ ಮಾಡಿ ಕುಡಿದ್ರೆ ಏನಾಗುತ್ತೆ, ಬಾಯಿ ಮಧ್ಯೆ ಮಧ್ಯಕ್ಕೆ ಸಿಗುತ್ತೆ. ನೋಡಿ ಜೀರಿಗೆ ಚೆನ್ನಾಗಿ ಹುರ್ಕೊಂಡು ಕ್ರಷ್ ಮಾಡ್ಕೊಂಡಿರಬೇಕು, ಪೂರ್ತಿ ಪುಡಿ ಮಾಡಬೇಡಿ. ಮಧ್ಯೆ ಮಧ್ಯಕ್ಕೆ ಬಾಯಿಗೆ ಕುಡಿಯುವಾಗ ಸಿಕ್ಕರೆ ಚೆನ್ನಾಗಿರುತ್ತೆ. ಜೀರಿಗೆ ಹುರಿದ್ಬಿಟ್ಟು ತರಿಯಾಗಿ ಕುಟ್ಕೊಂಡು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ರುಚಿ ನೋಡ್ಕೊಳ್ಳಿ, ಮತ್ತು ಉಪ್ಪು ಖಾರ ನೋಡಿಕೊಂಡು ನೀವು ಮಾಡ್ಕೋಬೋದು. ನೋಡಿ ರೆಡಿ ಆಯಿತು ನೋಡಿ ಫ್ರೆಂಡ್ಸ್, ಸಖತ್ತಾಗಿರುವ ಸೌತೆಕಾಯಿ ಈಸಿಯಾಗಿ ಮಾಡ್ಕೋಬೋದು, ಏನಿಲ್ಲ. ರಾಗಿ ಅಂಬಲಿ, ಸೌತೆಕಾಯಿ ರಾಗಿ ಅಂಬಲಿ. ನೋಡಿ ನನ್ನ ಹತ್ರ ಮಟ್ಕ ಇದ್ದು, ಐಸ್ ಕ್ರೀಮ್ ತಿಂದು ಮಟ್ಕ ಇರುತ್ತಲ್ಲ, ಅದೇ ನಾನು ಇಟ್ಕೊಂಡಿರ್ತೀನಿ. ಈ ಥರ ಮಜ್ಜಿಗೆ ಮಾಡೋಕ್ಕೆ ಮತ್ತು ಮೊಸರು ಗಿಸರು ಕೊಡೋಕ್ಕೆ ಈಸಿ ಆಗುತ್ತೆ ಅಂದು ಅದೇ ಇಟ್ಕೊಂಡಿದ್ದೀನಿ. ಐಸ್ ಕ್ರೀಮ್ ಅಂತ ಸಿಗುತ್ತಲ್ಲ, ಅದೆಲ್ಲ ತಿಂದಿರೋಂತಹ ಇದು ಮಟ್ಕಗಳು ತುಂಬ ತಂಪಾಗಿರುತ್ತೆ. ಅದರಲ್ಲಿ ಹಾಕಿಬಿಟ್ಟು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಟ್ಟು ತೆಗೆದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ರಾಗಿ ಅಂಬಲಿ. ನೋಡಿ ಎಷ್ಟು ಮಸ್ತಾಗಿ ಬಂದಿದೆ. ಈ ಹದದಲ್ಲಿ ಬಂದರೆ ಒಳ್ಳೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಮಾತ್ರ ತುಂಬಾ ಇಷ್ಟ ಆಗುತ್ತೆ. ಸೌತೆಕಾಯಿ ತಿನ್ನೋಂಥ ಮಕ್ಕಳಿಗಂತೂ ಈಸಿಯಾಗಿ ಇಷ್ಟ ಆಗುತ್ತೆ. ನನ್ನ ಮಗಳಿಗೆ ಸೌತೆಕಾಯಿ ಇಷ್ಟ, ಅದಕ್ಕೆ ಈ ಥರ ಮಾಡಿಕೊಟ್ರೆ ಹಾಗೆ 2 ಬಟ್ಲು ಕುಡಿದ್ಬಿಟ್ಲು. ನೋಡಿ ಅಷ್ಟು ಸಖತ್ತಾಗಿರುತ್ತೆ. ಮೇಲೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಸೌತೆಕಾಯಿ, ಸ್ವಲ್ಪ ಕೊತ್ತಂಬರಿ, ಜೀರಿಗೆ ಪುಡಿ ಹಾಕ್ತಿದ್ದೀನಿ. ನೋಡಿ ಚೆನ್ನಾಗಿ ಗಾರ್ನಿಷ್ ಮಾಡ್ಕೊಳ್ಳಿ. ಗಾರ್ನಿಷ್ ಮುಖ್ಯ ಅಲ್ವಾ, ಮಕ್ಕಳಿಗೆ ನೋಡೋಕ್ಕೆ ಅಟ್ರಾಕ್ಟಿವ್ ಆಗಿದ್ರೇ ಅವ್ರು ಹೆಲ್ದಿಯಾಗಿರೋದು ತಿಂತಾರೆ. ಇಲ್ಲಾಂದ್ರೆ ಹೊರಗಡೆ ಕೂಲ್ ಡ್ರಿಂಕ್ಸು, ಜ್ಯೂಸು ಬೇಡ್ತಾರೆ. ಅದ್ರ ಬದಲು ಮನೆಯಲ್ಲೇ ಈ ಥರ ಹೆಲ್ದಿಯಾಗಿ ಒಳ್ಳೆ ನೋಡೋಕ್ಕೆ ಚೆನ್ನಾಗಿರುವಂಥ ಮಾಡಿಕೊಟ್ರೆ ಮಕ್ಕಳು ಬೇಸಿಗೆಯಲ್ಲಿ ತಂಪಾಗಿ ಚೆನ್ನಾಗಿರ್ತಾರೆ. ನೋಡಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇಷ್ಟ ಇದ್ದರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬಿಡ್ಬೋದು. ನನ್ನ ಮಗಳಿಗೆ ಕೊತ್ತಂಬರಿ ಇಷ್ಟ ಆಗೋಲ್ಲ, ಇಲ್ಲಾಂದರೆ ಅಂಬ್ಲಿಯಲ್ಲೇ ಕಲಿಸ್ಬಿಟ್ಟು ಹಾಕ್ಕೋಬೋದು. ಮೇಲ್ಗಡೆ ಒಂದೊಂದು ಎಲೆ ಇಡ್ತಾಯಿದ್ದೀನಿ ಅಷ್ಟೇ. ನೀವು ಸಣ್ಣಗೆ ಹೆಚ್ಚಿ ಕೊತ್ತಂಬರಿನೂ ಮಿಕ್ಸ್ ಮಾಡ್ಬೋದು, ಹಸಿಮೆಣಸಿಗೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ಶುಂಠಿನ ತುರಿದ್ಬಿಟ್ಟು ಹಾಕ್ಬೋದು. ನೋಡಿ ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ, ತುಂಬ ಟೇಸ್ಟಿಯಾಗಿ ಇರುತ್ತೆ. ಮೇಲ್ಗಡೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಉದುರಿಸ್ಬೋದು ಫ್ರೆಂಡ್ಸ್, ತುಂಬಾ ಚೆನ್ನಾಗಿರುತ್ತೆ. ಈ ಹೊಸ ಥರ ರೆಸಿಪಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಒಂಥರ ಮಾಡ್ಕೊಂಡು ತಿನ್ನಿ. ಒಂದೇ ಥರ ಅಂಬ್ಲಿ ಕುಡಿದು ಬೇಜಾರಾದರೆ ಈ ಸಲ ಸೌತೆಕಾಯಿ, ಈರುಳ್ಳಿ ಈ ಥರ ಹಾಕ್ಕೊಂಡು ಮಾಡಿದ್ರೆ ಸಖತ್ತಾಗಿರುತ್ತೆ. ಹೊಟ್ಟೆನೂ ತಣ್ಣಗಿರುತ್ತೆ. ಬಾಯಿ ಕುಡಿಯುವಾಗ ಬಾಯಿಗೆ ಮಧ್ಯೆ ಸಿಗುತ್ತೆ. ನೋಡಿ ತುಂಬಾ ಟೇಸ್ಟಾಗಿರುತ್ತೆ. ಎಷ್ಟು ಮಸ್ತಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಖತ್ತಾಗಿ ಕಾಣಿಸ್ತಾ ಇದೆ. ನಿಮ್ಗೆ ಹೇಗೆ ಕಾಣಿಸ್ತಾ ಇದೆ, ಹೇಗೆ ಅನ್ನಿಸ್ತು ರುಚಿ ಅಂತೆಲ್ಲ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.